18ನೇ ಲೋಕಸಭೆ ಮೊದಲ ಅಧಿವೇಶನ ಇಂದು ಆರಂಭ. ನೂತನ ಸದಸ್ಯರ ಪ್ರಮಾಣ ವಚನ. ಹಂಗಾಮಿ ಸ್ಪೀಕರ್ ನೇಮಕ ಗದ್ದಲ ಸಾಧ್ಯತೆ. ಅಸಹಜ ಲೈಂಗಿಕ ದೌರ್ಜನ್ಯ ಪ್ರಕರಣ. ಜೆಡಿಎಸ್ ಎಂಎಲ್ಸಿ ಸೂರಜ್ ರೇವಣ್ಣಗೆ 14 ದಿನಗಳ ನ್ಯಾಯಾಂಗ ಬಂಧನ. ಪುಷ್ಪಕ ಲ್ಯಾಂಡಿಂಗ್ ಎಕ್ಸ್ಪೆರಿಮೆಂಟ್ ಸುರಕ್ಷಿತ ಲ್ಯಾಂಡಿಂಗ್. ಸತತ 3ನೇ ಯಶಸ್ಸು ಸಾಧಿಸಿದ ಇಸ್ರೋ. ಭದ್ರಾ ಮೇಲ್ದಂಡೆ ಯೋಜನೆಗೆ ರೂಪಾಯಿ 5,300 ಕೋಟಿ ಬಿಡುಗಡೆ ಮಾಡುವಂತೆ ಕೇಂದ್ರಕ್ಕೆ ರಾಜ್ಯ ಸರ್ಕಾರ ಮನವಿ. ರೇಣುಕಾಸ್ವಾಮಿ ಹತ್ಯೆ ಪ್ರಕರಣ. ಸಾಕ್ಷಿಗಳಿಗೆ ದರ್ಶನ್ ಆಪ್ತರಿಂದ ಬೆದರಿಕೆ. ಕೋರ್ಟ್ ಮುಂದೆ ಪೊಲೀಸರ ಹೇಳಿಕೆ. ರಾತ್ರಿ ಇಡೀ ನಿದ್ದೆ ಇಲ್ಲ. ನಸುಕಿನ ಜಾವ ವಾಕಿಂಗ್. ಜೈಲಿನಲ್ಲಿ ಪರಿತಪಿಸ್ತಾ ಇರುವ ಪವಿತ್ರ ಗೌಡ. ಸೂರಜ್ ರೇವಣ್ಣ ಪ್ರಕರಣದಲ್ಲೂ ನ್ಯಾಯಯುತ ತನಿಖೆ ಆಗಲಿ. ಆರ್ ಅಶೋಕ್ ಆಗ್ರಹ. ಚನ್ನಪಟ್ಟಣ ಉಪಚುನಾವಣೆ. ನಿಖಿಲ್ ಕುಮಾರಸ್ವಾಮಿ ಅಥವಾ ಯೋಗೇಶ್ವರ್ ಕಣಕ್ಕಿಳಿಸಲು ಬಿಜೆಪಿ ಹಾಗೂ ಜೆಡಿಎಸ್ ಚಿಂತನೆ. ಯುಎಸ್ಎ ವಿರುದ್ಧ 10 ವಿಕೆಟ್ಗಳ ಭರ್ಜರಿ ಜಯ ಸಾಧಿಸಿದ ಇಂಗ್ಲೆಂಡ್ ಸೆಮಿಫೈನಲ್ಗೆ ಲಗ್ಗೆ. ಒತ್ತಡದಲ್ಲಿರುವ ಆಸ್ಟ್ರೇಲಿಯಾ ವಿರುದ್ಧ ಸೇಡು ತೀರಿಸಿಕೊಳ್ಳುವ ತವಕದಲ್ಲಿ ಭಾರತ.